ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ. ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಮಾತಿನ ಡಿಚ್ಚಿ ಕೊಟ್ಟಿದ್ದಾರೆ. ನಾನೇ 5 ವರ್ಷ ಸಿಎಂ, 28ರ ಚುನಾವಣೆಯಲ್ಲೂ ನಂದೇ ನೇತೃತ್ವ. ಇದೆಲ್ಲದರಿಂದಾಗಿ ಡಿಕೆ ಶಿವಕುಮಾರ್ ಈಗ ಮೌನಕ್ಕೆ ಶರಣಾಗಿದ್ದಾರೆ. ಸುಮ್ಮನಾಗ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾನೇ 5 ವರ್ಷ ಸಿಎಂ ಹೇಳಿಕೆಗೆ ಸಂಯಮದ ನುಡಿ ಉಪಮುಖ್ಯಮಂತ್ರಿಗಳಿಂದ. ಉಪಮುಖ್ಯಮಂತ್ರಿಗಳ ನಡೆ ಇನ್ನೂ ಕೂಡ ಸಸ್ಪೆನ್ಸ್ ಆಗೇ ಇದೆ. ತಾಳ್ಮೆಯಿಂದ ಸೈಲೆಂಟ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲೇ ಕೂತ್ಕೊಂಡು ಯಾಕೆ ಈ ರೀತಿ ಗೊಂದಲ, ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ, ಯಾವುದೇ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, 28ರ ಚುನಾವಣೆಯಲ್ಲೂ ಕೂಡ ನಂದೇ ನೇತೃತ್ವ ಅಂತೇಳಿ ಹೇಳಿದಾಗ ಡಿಕೆ ಶಿವಕುಮಾರ್ಗೆ ಮಾತಾಡೋದಕ್ಕೆ ಮಾತೇ ಇಲ್ಲ. ಹಾಗಾಗಿ ಬಹಳ ಸೈಲೆಂಟ್ ಆಗಿದ್ದಾರೆ. ಇವರ ನಡೆ ಏನು ಎತ್ತ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ರಿಪೋರ್ಟರ್, ನಮ್ಮ ಎನರ್ಜೆಟಿಕ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಸುರೇಶ್, ಈಗ ಡಿಕೆ ಶಿವಕುಮಾರ್ ಅವರ ಈ ನಡೆ ಹತ್ತಾರು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಸಿದ್ದರಾಮಯ್ಯನವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, 5 ವರ್ಷ ನಾನೇ, 28 ಚುನಾವಣೆಗೂ ನಂದೇ ನೇತೃತ್ವ ಅಂತೇಳಿ. ಡಿಕೆ ಶಿವಕುಮಾರ್ ಅವರ ತಲೆಯಲ್ಲಿ ಏನ್ ಓಡ್ತಿರಬಹುದು? ಅವರ ಬೆಂಬಲಿಗರೆಲ್ಲ ಸೈಲೆಂಟ್ ಆದ್ರ? ಈ ಕುರ್ಚಿ ಕದನ ಇತ್ತಲ್ಲ, ಇದಿಲ್ಲಿಗೆ ನಿಂತು ಹೋಯ್ತಾ? 5 ವರ್ಷ ಇನ್ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ವಾ? ರಾಜಕೀಯ ಪಡಸಾಲೆಯಲ್ಲಿ ಏನೇನ್ ಚರ್ಚೆಗಳೆಲ್ಲ ನಡೀತಾ ಇದೆ ಸುರೇಶ್? ಎಸ್ ರಂಜಿತ್, ಕಳೆದ 4-5 ತಿಂಗಳಿಂದ ಏನ್ ಸಿಎಂ ಬದಲಾವಣೆಯ ಗುಸುಗುಸು ಮತ್ತೆ ಬಹಿರಂಗ ಹೇಳಿಕೆಗಳೇನಿತ್ತು ಅದಕ್ಕೆ ಸದ್ಯ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು. ಇಷ್ಟೇ, ಬಹಳ ಸಿಂಪಲ್. ಇಲ್ಲಿ ಒಂದು ಏನು ಡಿ ಕೆ ಶಿವಕುಮಾರ್ ಅವರ ಮೌನಕ್ಕೆ ಶರಣಾಗಿರ್ತಕ್ಕಂಥ ಹಿಂದೆ ಇರ್ತಕ್ಕಂಥದ್ದು ನಂಬರ್ಸ್ ಅಂತಕ್ಕಂಥದ್ದು. ಅಂದ್ರೆ ನೋಡಿ, ಒಂದು ಸಿಎಂ ಅನ್ನ ಆಯ್ಕೆ ಮಾಡಬೇಕಾದಂತ ಸಂದರ್ಭದಲ್ಲಿ ಸಿಎಲ್ಪಿ ಸಭೆಯಲ್ಲಿ ಮಾಡಬೇಕಾಗುತ್ತೆ. ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಆಗಬೇಕಾಗುತ್ತೆ, ಕೈ ಎತ್ತಬೇಕಾಗುತ್ತೆ, ಕೋರಂ ಎಷ್ಟಿದೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರ ನಮ್ಗೆ ಎಷ್ಟು ಶಾಸಕರಿದ್ದಾರೆ ಅಂತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತು. ಹಾಗೇನೆ ಸಿದ್ದರಾಮಯ್ಯ ಅವರ ಪರ ಎಷ್ಟು ಜನ ಶಾಸಕರಿದ್ದಾರೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಹಾಗೆ ಹೈಕಮಾಂಡ್ಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದು. ಒಟ್ಟು ಏನು ಈ ಶಾಸಕರ ಸಂಖ್ಯೆ ಡಿ ಕೆ ಶಿವಕುಮಾರ್ ಪರವಾಗಿ ಕಡಿಮೆ ಇರತಕ್ಕಂಥದ್ದೇ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ತಮ್ಮ ಮೌನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ರಂಜಿತ್. ಹೀಗಾಗಿ ನಿನ್ನೆ ಎಲ್ಲ ಒಂದು ಕಡೆ ನಾನು ಮತ್ತೆ ಮುಖ್ಯಮಂತ್ರಿಯ ಒಂದು ಬಹಿರಂಗವಾದ ಹೇಳಿಕೆಗಳಿರ್ಬೋದು, ನಮ್ಮ ಬೆಂಬಲಿಗರಿರ್ಬೋದು ಹೇಳಿದ್ದೆ ಆದ್ರೆ ಮತ್ತೆ ಏನೋ ಸಿಎಲ್ಪಿ ಸಭೆ ಕರೆಯಬೇಕಾಗತ್ತೆ, ಅಲ್ಲೇನಾದ್ರೂ ನಂಬರ್ಸ್ ಅಂತಕ್ಕಂಥ ಬಂದ್ರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ನನಗೆ ಹಿನ್ನಡೆ ಆಗುತ್ತೆ, ಅಲ್ಲಿಗೆ ನಾನು ಬಹಳ ಸೈಲೆಂಟ್ ಆಗಿಬಿಡ್ಬೇಕು ಪರ್ಮನೆಂಟ್ ಆಗಿ ಅಂತಕ್ಕಂಥ ಒಂದು ಸ್ಟ್ರಾಟಜಿಗೆ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ನಿನ್ನೆ ಅವರು ಬಹಳ ಸೈಲೆಂಟ್ ಗೇಮ್ ಆಗಿ ಮೊದಲೇ ತಮ್ಮ ಏನೋ ಒಂದು ಹಳೆಯ ಒಂದು ಹೇಳಿಕೆಗಳಿತ್ತು ಗೊತ್ತಲ್ಲ, ನಾನು ಪಕ್ಷಕ್ಕೆ ಲಾಯಲ್ ಆಗಿರ್ತಕ್ಕಂಥದ್ದು, ಹೈಕಮಾಂಡ್ ನಮಗೆ ತಾಯಿ ಇದ್ದಂಗೆ, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೇನೆ ಅಂತಕ್ಕಂಥ ಮಾತೇನಿತ್ತು, ಅದೇ ಕೈಗೆ ಭದ್ರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ನಿನ್ನೆ ಎಲ್ಲೇ ಮಾಧ್ಯಮಗಳು ನಾವು ಕೂಡ ಹೋದಂತ ಸಂದರ್ಭದಲ್ಲಿ ಕೇಳಿದೆ ಅಂದ್ರೆ ನಾನು ಆ ಬಗ್ಗೆ ಏನು ಮಾತಾಡೋದಿಲ್ಲ ಅಂತಕ್ಕಂತಹ ಒಂದು ಬಹಳ ಸ್ಪಷ್ಟವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ತಮ್ಮ ಮುಖ್ಯಮಂತ್ರಿಯ ಸ್ಥಾನದ ಒಂದು ಏನಿತ್ತು ಜಟಪಟಿ ಏನಿತ್ತು, ಆ ಬಹಿರಂಗ ಹೇಳಿಕೆಗಳೇನಿತ್ತು ಅದೆಲ್ಲದಕ್ಕೂ ಕೂಡ ಬಹಳ ಸ್ಪಷ್ಟವಾಗಿ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ಹೈಕಮಾಂಡ್ಗೆ ಹೋದಂತ ಸಂದರ್ಭದಲ್ಲಿ ಯಾವಾಗ ಸಿದ್ದರಾಮಯ್ಯ ಅವರು ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇರೋದು ದೆಹಲಿಯಲ್ಲಿ ಕೂತ್ಕೊಂಡು ನಾನೇ 5 ವರ್ಷದ ಸಿಎಂ ಅಂತ ಹೇಳಿ, ಸೊ ಅಲ್ಲಿಗೆ ಬಹಳ ಸ್ಪಷ್ಟವಾಗುತ್ತೆ, ಅಲ್ಲಿಗೆ ಏನೋ ಒಂದು ಸಂದೇಶವನ್ನ ಬಹುಶಃ ಹೈಕಮಾಂಡ್ ಕಳಿಸಿರಬಹುದು ಅಂತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಅಂತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇ ಈಗಲೂ ಕೂಡ ನನ್ನ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಈಗ ಕಾಂಗ್ರೆಸ್ನಲ್ಲಿ ಕೂಡ ಒಂದಷ್ಟು ಶಾಸಕರಿಗೆ ಬೂಸ್ಟ್ ಬಂದಿರತಕ್ಕಂಥದ್ದು, ಜೊತೆಗೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಆಪ್ತರಿಗೆ ಒಂದಷ್ಟು ಬೇಸರ ಇರಬಹುದು, ಆದ್ರೆ ಏನೂ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಅವರ ಬೆಂಬಲಿಗರು ಇರತಕ್ಕಂಥದ್ದು. ಸೊ ಹೀಗಾಗಿನೇ ಸದ್ಯ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾದಂತಹ ಹೇಳಿಕೆಗಳು ಏನಿತ್ತು ಅಥವಾ ನಾನೇ ಮುಖ್ಯಮಂತ್ರಿ ಅಂತಕ್ಕಂತಹ ಹೇಳಿಕೆಗಳಿರ್ಬೋದು, ಆ ಒಂದು ಪ್ರಯತ್ನದಲ್ಲಿ ಮಾಡ್ತಿದ್ದಂತ ತಂತ್ರಗಾರಿಕೆ ಅವೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಸ್ಟಾಪ್ ಆಗಿರ್ತಕ್ಕಂಥದ್ದು. ಇನ್ನೇನಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದ್ದರೆ ಅಂತಹ ಚರ್ಚೆ ಮುನ್ನೆಲೆಗೆ ಬರಬೇಕು ಅಂತಂದ್ರೆ ಅದು ಏನಿದ್ರು ಕೂಡ ಬಿಹಾರ ಚುನಾವಣೆಯ ನಂತರ ಮತ್ತೆ ಮುನ್ನೆಲೆಗೆ ಬರ್ಬೋದು, ಅದು ಹೈಕಮಾಂಡ್ ಆದರೆ ಮಾತ್ರನೇ ರಂಜಿತ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ. ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಮಾತಿನ ಡಿಚ್ಚಿ ಕೊಟ್ಟಿದ್ದಾರೆ. ನಾನೇ 5 ವರ್ಷ ಸಿಎಂ, 28ರ ಚುನಾವಣೆಯಲ್ಲೂ ನಂದೇ ನೇತೃತ್ವ. ಇದೆಲ್ಲದರಿಂದಾಗಿ ಡಿಕೆ ಶಿವಕುಮಾರ್ ಈಗ ಮೌನಕ್ಕೆ ಶರಣಾಗಿದ್ದಾರೆ. ಸುಮ್ಮನಾಗ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾನೇ 5 ವರ್ಷ ಸಿಎಂ ಹೇಳಿಕೆಗೆ ಸಂಯಮದ ನುಡಿ ಉಪಮುಖ್ಯಮಂತ್ರಿಗಳಿಂದ. ಉಪಮುಖ್ಯಮಂತ್ರಿಗಳ ನಡೆ ಇನ್ನೂ ಕೂಡ ಸಸ್ಪೆನ್ಸ್ ಆಗೇ ಇದೆ. ತಾಳ್ಮೆಯಿಂದ ಸೈಲೆಂಟ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿ
ಡೆಲ್ಲಿಯಲ್ಲೇ ಕೂತ್ಕೊಂಡು ಯಾಕೆ ಈ ರೀತಿ ಗೊಂದಲ, ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ, ಯಾವುದೇ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, 28ರ ಚುನಾವಣೆಯಲ್ಲೂ ಕೂಡ ನಂದೇ ನೇತೃತ್ವ ಅಂತೇಳಿ ಹೇಳಿದಾಗ ಡಿ ಕೆ ಶಿವಕುಮಾರ್ಗೆ ಮಾತಾಡೋದಕ್ಕೆ ಮಾತೇ ಇಲ್ಲ. ಹಾಗಾಗಿ ಬಹಳ ಸೈಲೆಂಟ್ ಆಗಿದ್ದಾರೆ. ಇವರ ನಡೆ ಏನು ಎತ್ತ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ರಿಪೋರ್ಟರ್ ನಮ್ಮ ಎನರ್ಜೆಟಿಕ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಸುರೇಶ್, ಈಗ ಡಿ ಕೆ ಶಿವಕುಮಾರ್ ಅವರ ಈ ನಡೆ ಹತ್ತಾರು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಸಿದ್ದರಾಮಯ್ಯನವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, 5 ವರ್ಷ ನಾನೇ, 28 ಚುನಾವಣೆಗೂ ನಂದೇ ನೇತೃತ್ವ ಅಂತೇಳಿ. ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿ ಏನ್ ಓಡ್ತಿರ್ಬೋದು? ಅವರ ಬೆಂಬಲಿಗರೆಲ್ಲ ಸೈಲೆಂಟ್ ಆದ್ರ? ಈ ಕುರ್ಚಿ ಕದನ ಇತ್ತಲ್ಲ, ಇದಿಲ್ಲಿಗೆ ನಿಂತು ಹೋಯ್ತಾ? 5 ವರ್ಷ ಇನ್ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ವಾ? ರಾಜಕೀಯ ಪಡಸಾಲೆಯಲ್ಲಿ ಏನೇನ್ ಚರ್ಚೆಗಳೆಲ್ಲ ನಡೀತಾ ಇದೆ ಸುರೇಶ್? ಎಸ್ ರಂಜಿತ್, ಕಳೆದ 4-5 ತಿಂಗಳಿಂದ ಏನ್ ಸಿಎಂ ಬದಲಾವಣೆಯ ಗುಸುಗುಸು ಮತ್ತೆ ಬಹಿರಂಗ ಹೇಳಿಕೆಗಳೇನಿತ್ತು ಅದಕ್ಕೆ ಸದ್ಯ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು. ಇಷ್ಟೇ, ಬಹಳ ಸಿಂಪಲ್. ಇಲ್ಲಿ ಒಂದು ಏನು ಡಿ ಕೆ ಶಿವಕುಮಾರ್ ಅವರ ಮೌನಕ್ಕೆ ಶರಣಾಗಿರ್ತಕ್ಕಂಥ ಹಿಂದೆ ಇರ್ತಕ್ಕಂಥದ್ದು ನಂಬರ್ಸ್ ಅಂತಕ್ಕಂಥದ್ದು. ಅಂದ್ರೆ ನೋಡಿ, ಒಂದು ಸಿಎಂ ಅನ್ನ ಆಯ್ಕೆ ಮಾಡಬೇಕಾದಂತ ಸಂದರ್ಭದಲ್ಲಿ ಸಿಎಲ್ಪಿ ಸಭೆಯಲ್ಲಿ ಮಾಡಬೇಕಾಗುತ್ತೆ. ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಹಾಕಬೇಕಾಗುತ್ತೆ, ಕೈ ಎತ್ತಬೇಕಾಗುತ್ತೆ, ಕೋರಂ ಎಷ್ಟಿದೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರ ನಮ್ ಎಷ್ಟು ಶಾಸಕರಿದ್ದಾರೆ ಅಂತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತು. ಹಾಗೇನೆ ಸಿದ್ದರಾಮಯ್ಯ ಅವರ ಪರ ಎಷ್ಟು ಜನ ಶಾಸಕರಿದ್ದಾರೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಹಾಗೆ ಹೈಕಮಾಂಡ್ಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದು. ಒಟ್ಟು ಏನು ಈ ಶಾಸಕರ ಸಂಖ್ಯೆ ಡಿ ಕೆ ಶಿವಕುಮಾರ್ ಪರವಾಗಿ ಕಡಿಮೆ ಇರ್ತಕ್ಕಂಥದ್ದೇ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ತಮ್ಮ ಮೌನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ರಂಜಿತ್. ಹೀಗಾಗಿ ನಿನ್ನೆ ಎಲ್ಲ ಒಂದು ಕಡೆ ನಾನು ಮತ್ತೆ ಮುಖ್ಯಮಂತ್ರಿಯ ಒಂದು ಬಹಿರಂಗವಾದ ಹೇಳಿಕೆಗಳಿರ್ಬೋದು, ನಮ್ಮ ಬೆಂಬಲಿಗರಿರ್ಬೋದು ಹೇಳಿದ್ದೆ ಆದ್ರೆ ಮತ್ತೆ ಏನೋ ಸಿಎಲ್ಪಿ ಸಭೆ ಕರೆಯಬೇಕಾಗತ್ತೆ, ಅಲ್ಲೇನಾದ್ರು ನಂಬರ್ಸ್ ಅಂತಕ್ಕಂಥ ಬಂದ್ರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ನನಗೆ ಹಿನ್ನಡೆ ಆಗುತ್ತೆ, ಅಲ್ಲಿಗೆ ನಾನು ಬಹಳ ಸೈಲೆಂಟ್ ಆಗಿಬಿಡ್ಬೇಕು ಪರ್ಮನೆಂಟ್ ಆಗಿ ಅಂತಕ್ಕಂಥ ಒಂದು ಸ್ಟ್ರಾಟಜಿಗೆ ಬಂದಿರ್ತಕ್ಕಂಥದ್ದು. ಸೊ ಹೀಗಾಗಿ ನಿನ್ನೆ ಅವರು ಬಹಳ ಸೈಲೆಂಟ್ ಗೇಮ್ ಆಗಿ ಮೊದಲೇ ತಮ್ಮ ಏನೋ ಒಂದು ಹಳೆಯ ಒಂದು ಹೇಳಿಕೆಗಳಿತ್ತು ಗೊತ್ತಲ್ಲ, ನಾನು ಪಕ್ಷಕ್ಕೆ ಲಾಯಲ್ ಆಗಿರ್ತಕ್ಕಂಥದ್ದು, ಹೈಕಮಾಂಡ್ ನಮಗೆ ತಾಯಿ ಇದ್ದಂಗೆ, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೇನೆ ಅಂತಕ್ಕಂಥ ಮಾತೇನಿತ್ತು, ಅದಕ್ಕೆ ಈಗ ಭದ್ರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ನಿನ್ನೆ ಎಲ್ಲೇ ಮಾಧ್ಯಮಗಳು ನಾವು ಕೂಡ ಹೋದಂತ ಸಂದರ್ಭದಲ್ಲಿ ಕೇಳಿದೆ ಅಂದ್ರೆ ನಾನು ಆ ಬಗ್ಗೆ ಏನು ಮಾತಾಡೋದಿಲ್ಲ ಅಂತಕ್ಕಂತಹ ಒಂದು ಬಹಳ ಸ್ಪಷ್ಟವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ತಮ್ಮ ಮುಖ್ಯಮಂತ್ರಿಯ ಸ್ಥಾನದ ಆ ಒಂದು ಏನಿತ್ತು ಜಟಾಪಟಿ ಏನಿತ್ತು, ಆ ಬಹಿರಂಗ ಹೇಳಿಕೆಗಳೇನಿತ್ತು ಅದೆಲ್ಲದಕ್ಕೂ ಕೂಡ ಬಹಳ ಸ್ಪಷ್ಟವಾಗಿ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ಹೈಕಮಾಂಡ್ಗೆ ಹೋದಂತ ಸಂದರ್ಭದಲ್ಲಿ ಯಾವಾಗ ಸಿದ್ದರಾಮಯ್ಯ ಅವರು ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇರೋದು, ದೆಹಲಿಯಲ್ಲಿ ಕೂತ್ಕೊಂಡು ನಾನೇ 5 ವರ್ಷದ ಸಿಎಂ ಅಂತ ಹೇಳಿ, ಸೊ ಅಲ್ಲಿಗೆ ಬಹಳ ಸ್ಪಷ್ಟವಾಗುತ್ತೆ, ಅಲ್ಲಿಗೆ ಏನೋ ಒಂದು ಸಂದೇಶವನ್ನ ಬಹುಶಃ ಹೈಕಮಾಂಡ್ ಕಳಿಸಿರಬಹುದು ಅಂತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಅಂತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇ ಈಗಲೂ ಕೂಡ ನನ್ನ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಈಗ ಕಾಂಗ್ರೆಸ್ನಲ್ಲಿ ಕೂಡ ಒಂದಷ್ಟು ಶಾಸಕರಿಗೆ ಬೂಸ್ಟ್ ಬಂದಿರತಕ್ಕಂಥದ್ದು, ಜೊತೆಗೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಆಪ್ತರಿಗೆ ಒಂದಷ್ಟು ಬೇಸರ ಇರಬಹುದು, ಆದ್ರೆ ಏನೂ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಅವರ ಬೆಂಬಲಿಗರು ಇರತಕ್ಕಂಥದ್ದು. ಸೊ ಹೀಗಾಗಿನೇ ಸದ್ಯ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾದಂತಹ ಹೇಳಿಕೆಗಳು ಏನಿತ್ತು ಅಥವಾ ನಾನೇ ಮುಖ್ಯಮಂತ್ರಿ ಅಂತಕ್ಕಂತಹ ಹೇಳಿಕೆಗಳಿರ್ಬೋದು, ಆ ಒಂದು ಪ್ರಯತ್ನದಲ್ಲಿ ಮಾಡ್ತಿದ್ದಂತ ತಂತ್ರಗಾರಿಕೆ ಅವೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಸ್ಟಾಪ್ ಆಗಿರ್ತಕ್ಕಂಥದ್ದು. ಇನ್ನೇನಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದ್ದರೆ ಅಂತಹ ಚರ್ಚೆ ಮುನ್ನೆಲೆಗೆ ಬರಬೇಕು ಅಂತಂದ್ರೆ ಅದು ಏನಿದ್ರು ಕೂಡ ಬಿಹಾರ ಚುನಾವಣೆಯ ನಂತರ ಮತ್ತೆ ಮುನ್ನೆಲೆಗೆ ಬರ್ಬೋದು, ಅದು ಹೈಕಮಾಂಡ್ ಎಂಟ್ರಿ ಆದರೆ ಮಾತ್ರನೇ ರಂಜಿತ್. ಓಕೆ, ಥ್ಯಾಂಕ್ ಯು.